ನಮಸ್ಕಾರ ಸ್ನೇಹಿತರ, ಇಂದು ಮಧ್ಯಾಹ್ನ 2 ಗಂಟೆಗೆ 24 ಹಾಗೂ 25ನೇ ಕಂತಿನ ಹಣ 4,000 ಆದರೂ ಜಮಾ ಆಗ್ತಾ ಇದೆ. ಹೌದು ಸ್ನೇಹಿತರೆ, ಸುಮಾರು 11 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ದುಡ್ಡು ಜಮಾ ಆಗ್ತಾ ಇದ್ದು, ಬನ್ನಿ ಸ್ನೇಹಿತರೆ, ಹಾಗಾದರೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಈ ದುಡ್ಡು ಜಮಾ ಆಗ್ತಾ ಇದೆ, ಅದೇ ರೀತಿಯಾಗಿ ನಿಮಗೆ ಈಗಾಗಲೇ ದುಡ್ಡು ಬಂದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಹಲವಾರು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿತ್ತು. ಯಾಕೆ ಬರ್ತಾ ಇಲ್ಲ, ನಾವು ಎಲಿಜಿಬಲ್ ಇದ್ದೀವಿ ಸರ್ ಆದರೂ ಸಹಿತ ಬರ್ತಾ ಇಲ್ಲ ಅಂತ ಕಮೆಂಟ್ ಮಾಡಿದ್ರಿ. ಅದಕ್ಕೆ ಕಾರಣಗಳನ್ನು ಕೂಡ ನಾನು ತಿಳಿಸಿಕೊಡ್ತೇನೆ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬಂದಿರತಕ್ಕಂತಹ ಅಧಿಕೃತ ಮಾಹಿತಿ ಸ್ನೇಹಿತರೆ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿದ್ರೆ ಎಲ್ಲ ಮಾಹಿತಿಗಳು ಕೂಡ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಸೊ ಹೀಗಾಗಿ ಈ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದುವರೆಗೂ 23ನೇ ಕಂತಿನ ಹಣದವರೆಗೂ ಕೂಡ ಜಮಾ ಆಗಿದೆ. ಈ 24 ಹಾಗೂ 25 ಇದಷ್ಟೇ ಅಲ್ಲ ಸ್ನೇಹಿತರೆ, ಇನ್ನು ಹಲವಾರು ಕಂತುಗಳು ನಿಮಗೆ ಬರಬೇಕಾಗಿದೆ. 26ನೇ ಕಂತು ನವೆಂಬರ್ ತಿಂಗಳ ಹಣ ಬರಬೇಕು, ಜೊತೆಗೆ ಡಿಸೆಂಬರ್ 27ನೇ ಕಂತಿನ ಹಣ ಕೂಡ ಬರಬೇಕಾಗಿದೆ. ಈ 4 ಕಂತುಗಳ ಜೊತೆಗೇನೆ 2025 ಅಂದರೆ ಹೋದ ವರ್ಷದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನು ಸರ್ಕಾರ ಕೊಟ್ಟಿರಲಿಲ್ಲ. ಇದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಒಪ್ಕೊಂಡಿದ್ದಾರೆ. ಮೊದಲನೇದಾಗಿ ಒಪ್ಕೊಂಡಿರಲಿಲ್ಲ, ನಾವು ಕೊಟ್ಟಿದ್ದೀವಿ ಅಂತಾನು ಬಿಜೆಪಿ ನಾಯಕರಿಗೆ ಹೇಳ್ತಾ ಇದ್ರು. ಬಿಜೆಪಿ ನಾಯಕರು ಪ್ರೆಷರ್ ಹಾಕಿದ್ರು. ಇದು ಎಲ್ಲಪ್ಪ ಅಂದರೆ ಚಳಿಗಾಲದ ಅಧಿವೇಶನದಲ್ಲಿ. ಸೊ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮಾತುಕತೆ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಾವು ನುಡಿದಂತೆ ನಡೀತಾ ಇದ್ದೀವಿ ಅಂತ ಪ್ರತಿಯೊಂದು ಮಾತಿನಲ್ಲಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಹೇಳ್ತಾನೆ ಇತ್ತು. ಆದರೆ ಎಲ್ಲಿ ನೀವು ನುಡಿದಂತೆ ನಡೀತಾ ಇದ್ದೀರಿ, ಯಾವ ಮಹಿಳೆಯರಿಗೆ ಸರಿಯಾಗಿ ದುಡ್ಡು ಹೋಗ್ತಾ ಇದೆ, ಯಾವ ಮಹಿಳೆಯರಿಗೂ ಕೂಡ ಸರಿಯಾಗಿ ದುಡ್ಡು ಹೋಗ್ತಾ ಇಲ್ಲ ಅಂತ ಈ BJP ನಾಯಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಹಾಗಾದರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ಹೇಳಿಬಿಡಿ, ನಾವು ಕೇಳೋದನ್ನೇ ಬಿಟ್ಬಿಡ್ತೀವಿ ಅಂತ ಆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಆಕ್ರೋಶವನ್ನು ಹೊರಹಾಕ್ತಾರೆ, ಪ್ರೆಷರನ್ನು ಬಿಲ್ಡ್ ಮಾಡ್ತಾರೆ. ಸೊ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲನೇ ಹಂತದಲ್ಲಿ ಒಪ್ಕೊಳ್ಳೋದಿಲ್ಲ. ಸೊ ನಾವು ದುಡ್ಡನ್ನು ಕೊಟ್ಟಿದ್ದೀವಿ, ಎಲ್ಲ ಕಂತುಗಳನ್ನು ಸರಿಯಾಗಿ ಹಾಕ್ತಾ ಇದ್ದೀವಿ ಅಂತ ಹೇಳಿದ್ರು. ತದನಂತರ 2 ಕಂತುಗಳ ಹಣವನ್ನು ಯಾಕೆ ಕೊಟ್ಟಿಲ್ಲ, 5,000 ಕೋಟಿ ಹಣವನ್ನು ನುಂಗಾಕಿದ್ರ ನಿಮ್ಮ ಸರ್ಕಾರ ನುಂಗಾಕ್ತಾ ಅಂತ ಪ್ರಶ್ನಿಸಿದ್ರು. ಮಹಿಳೆಯರ ದುಡ್ಡನ್ನು ನೀವು ನುಂಗಾಕಿದಿರಿ ಅಂತಕ್ಕಂತಹ ಆರೋಪ ಮಾಡಿದ್ರು. ಆ ಆರೋಪ ನಿಜ ಕೂಡ ಆಗಿತ್ತು. ಯಾಕಂದರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅದರ ಬಗ್ಗೆ ಚಿಂತನೆ ಮಾಡಿ ವೆರಿಫಿಕೇಷನ್ ಮಾಡಿದ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ ಅನ್ನುವಂಥದ್ದು ಅವರ ಗಮನಕ್ಕೆ ಬರುತ್ತೆ. ತದನಂತರ ಹೌದು ನಾನು 2 ಕಂತುಗಳನ್ನು ಪೆಂಡಿಂಗ್ ಉಳಿಸಿದ್ದೀನಿ, ನನಗೆ ಗಮನಕ್ಕೆ ಇರಲಿಲ್ಲ. ಸೊ ಈಗ ನಾನು ಅಧಿಕಾರಿಗಳು ಗಮನಕ್ಕೆ ತಂದರು, ಅದರ ಬಗ್ಗೆ ವೆರಿಫಿಕೇಷನ್ ಮಾಡಿದಾಗ ಗೊತ್ತಾಯಿತು. ಹಾಗಾಗಿ ಆ 2 ಕಂತುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ, ಜೊತೆಗೆ ಈ 4 ಕಂತುಗಳನ್ನು ಕೊಡ್ತೇನೆ ಅಂತಕ್ಕಂತಹ ಭರವಸೆ ಕೊಟ್ಟಿದ್ರು. ಸೊ ಹಾಗಾಗಿ ಸ್ನೇಹಿತರೆ, ಮೊದಲನೇ ಹಂತದಲ್ಲಿ 24, 25 ಅಷ್ಟೇ ಅಲ್ಲ, ಇದರ ಜೊತೆಗೆ 26ನೇ ಕಂತು, ಟೋಟಲ್ 3 ಕಂತುಗಳಲ್ಲಿ 7,500 ಕೋಟಿಯಷ್ಟು ಫಂಡನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣಕಾಸು ಇಲಾಖೆ ಕಳಿಸಿದೆ. ಇನ್ನು ಹಣಕಾಸು ಇಲಾಖೆಯ ಮೇಲೆ ಕೂಡ ಆರೋಪವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಾಕಿದ್ರು. ಯಾಕಂದರೆ ಸರಿಯಾಗಿ ದುಡ್ಡನ್ನು ಹಣಕಾಸು ಇಲಾಖೆ ಕೊಡ್ತಾ ಇಲ್ವಂತೆ. ಕೇವಲ 1 ತಿಂಗಳದ್ದು ಕೊಟ್ಟರೆ 2 ತಿಂಗಳದ್ದು ಪೆಂಡಿಂಗ್ ಉಳಿಸ್ತಾ ಇರುವುದು ಹಣಕಾಸು ಇಲಾಖೆನೇ. ನಾನು ಪ್ರತಿ ತಿಂಗಳು ಕೂಡ ನೋಟಿಸನ್ನು ಕಳಿಸಿರ್ತೀನಿ. ಅಂದರೆ ಈಗ ಮಾರ್ಚ್ ಮುಗಿತಪ್ಪ ಅಂತ ಅಂದ್ಕೊಳ್ಳಿ, ಮಾರ್ಚ್ ತಿಂಗಳಲ್ಲೇ ಎಂಡ್ ಒಳಗಾಗಿ ನಾವು ಏಪ್ರಿಲ್ ತಿಂಗಳದ ಹಣವನ್ನು ಕೊಡಬೇಕಾಗಿದೆ, ನನಗೆ ದುಡ್ಡು ಬೇಕು ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಒಂದು ನೋಟಿಸ್ ಕಳಿಸುತ್ತೆ. ಅದೇ ರೀತಿಯಾಗಿ ಈಗ ಡಿಸೆಂಬರ್ ಮುಗಿದೋಯ್ತಲ್ವ, ಜನವರಿ ಆಲ್ರೆಡಿ ಮುಗಿಲಿಕ್ಕೆ ಬಂದಿದೆ. ಈಗ ಜನವರಿ ಮುಗಿಯುವಂತಹ ಸಂದರ್ಭದಲ್ಲಿ ಫೆಬ್ರವರಿ ತಿಂಗಳ ಹಣವನ್ನು ನಾವು ಮಹಿಳೆಯರಿಗೆ ಕೊಡಬೇಕು, ಇಂತಿಷ್ಟು ಮಹಿಳೆಯರಿದ್ದಾರೆ, ಇಷ್ಟು ದುಡ್ಡು ಕಳಿಸ್ಬೇಕಂತ ನೋಟಿಸನ್ನು ಹಣಕಾಸು ಇಲಾಖೆಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಳುಹಿಸುತ್ತೆ. ಸೊ ಅದರ ಆಧಾರದ ಮೇಲೆ ಹಣಕಾಸು ಇಲಾಖೆ ಏನು ಮಾಡುತ್ತೆ, ದುಡ್ಡನ್ನು ಕಳುಹಿಸಬೇಕಾಗತ್ತೆ. ಅಷ್ಟು ದುಡ್ಡನ್ನು ಕೊಟ್ಟಿದ್ದೆ ಆದರೆ ನಿಮ್ಮ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡ್ತಾರೆ. ಒಂದು ವೇಳೆ ದುಡ್ಡು ಕೊಡಲಿಲ್ಲ ಅಂದರೆ ಇವರು ವೈಯಕ್ತಿಕವಾಗಿ ದುಡ್ಡು ಹಾಕಬೇಕಾಗತ್ತೆ. ಹಾಗೆ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಹಣಕಾಸು ಇಲಾಖೆಯ ಮೇಲೆ ಆರೋಪ ಬಂತು. ಹಣಕಾಸು ಇಲಾಖೆ ಇವರದೇ ಅಲ್ವಾ, ಇವರು CM ಹೇಳಿದ್ರೆ ದುಡ್ಡು ಕೊಟ್ಟೇ ಕೊಡ್ತಾರೆ, ಇರಲಿಲ್ಲ ಅಂದರೆ ದುಡ್ಡು ಇರಲಿಲ್ಲ ಅಂದರೆ ಅಷ್ಟೇ ಕೊಡೋದಿಲ್ಲ. ಹಾಗಾಗಿ ದುಡ್ಡು ಇಲ್ಲ ಅನ್ನುವಂತಹ ಅನುಮಾನಗಳು ಕೂಡ ಬಂದವು. ಜೊತೆಗೇ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿಂದಾಗಿ ಅದೇ ರೀತಿಯಾಗಿ ಬೇರೆ ಬೇರೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಸರ್ಕಾರ ಸಾಲಗಳನ್ನು ಕೂಡ ಮಾಡಿಕೊಂಡಿದೆ ಅನ್ನೋದು ಬಯಲಿಗೆ ಬಂತು. ಸದ್ಯಕ್ಕೆ ಅದನ್ನು ಬಿಡಿ, ಒಟ್ಟಾರೆಯಾಗಿ ಹಣಕಾಸು ಇಲಾಖೆಯ ಮೇಲೆ ಪ್ರೆಷರ್ ಕೂಡ ಹಾಕಿದ ಕಾರಣಕ್ಕಾಗಿ 7,500 ಕೋಟಿ ಹಣವಷ್ಟು ಬಿಡುಗಡೆ ಮಾಡಿದ್ದು, 2,500 ಕೋಟಿಯಷ್ಟು ಫಂಡ್ ಒಂದು ಕಂತಿಗೆ ಬಂದರೆ, ಹಾಗಾಗಿ 3 ಕಂತುಗಳಿಗೆ 7,500 ಕೋಟಿಯಷ್ಟು ಫಂಡ್ ಬೇಕಾಗುತ್ತೆ. ಅಷ್ಟು ದುಡ್ಡನ್ನು ಮೊದಲು 3 ಕಂತುಗಳನ್ನು ಕ್ಲಿಯರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದ್ದು, ಈ 7,500 ಕೋಟಿಯನ್ನು ಎಲ್ಲ ಮಹಿಳೆಯರ ಖಾತೆ
ಖಾತೆಗಳಿಗೆ ಜಮಾ ಮಾಡಲಿಕ್ಕೆ ಹಣಕಾಸು ಇಲಾಖೆ ಒಟ್ಟಿಗೆ 7,500 ಕೋಟಿಯನ್ನು ಕೊಟ್ಟು ಈ 3 ಕಂತುಗಳನ್ನು ಕ್ಲಿಯರ್ ಆದಮೇಲೆ ಮತ್ತೆ 3 ಕಂತುಗಳು ಕೊಡಲಿಕ್ಕೆ ಮುಂದಾಗುತ್ತೆ. ಆದರೆ ಈ 3 ಕಂತುಗಳಲ್ಲಿ ಮೊದಲನೇದಾಗಿ 24ನೇ ಕಂತಿನ ಹಣ ಸುಮಾರು 10ರಿಂದ 12 ಲಕ್ಷ ಫಲಾನುಭವಿಗಳಿಗೆ ಜಮಾ ಆಗಿದೆ. ಇನ್ನು 1,10,00,000 ಫಲಾನುಭವಿಗಳು ಬಾಕಿ ಉಳಿದಿದ್ದಾರೆ. ಯಾಕಂದರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,22,00,000 ಫಲಾನುಭವಿಗಳಿದ್ದಾರೆ. ಸೊ ಹೀಗಾಗಿ ಈ 2 ಕಂತುಗಳನ್ನು ಮೊದಲನೇದಾಗಿ ರಿಲೀಸ್ ಮಾಡಲಿಕ್ಕೆ ಮುಂದಾಗಿದೆ. ಅದರಲ್ಲಿ 24ನೇ ಕಂತಿನ ಹಣ ಈಗಾಗಲೇ ಕೊಡಗು ಆಗಿರಲಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ವಿಜಯನಗರ, ಕೋಲಾರ, ಮಂಡ್ಯ, ಚಾಮರಾಜನಗರ, ತುಮಕೂರು, ದಾವಣಗೆರೆ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಮಗಳೂರು, ಉಡುಪಿ ಈ ಎಲ್ಲ ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮಾ ಆಗಲಿಕ್ಕೆ ಬರ್ತಾ ಇದೆ. ಸೊ ಆಲ್ರೆಡಿ ಈಗಾಗಲೇ ಟ್ರಯಲ್ ಕೂಡ ನಡೆದಿದೆ. ತಾಂತ್ರಿಕ ದೋಷಗಳಂತೂ ಸದ್ಯಕ್ಕೆ ಕಂಡು ಬಂದಿಲ್ಲ. 22ನೇ ಕಂತಿನಲ್ಲಿ ಕಂಡು ಬಂದಿತ್ತು. ಅದಕ್ಕಾಗಿ 5-6 ದಿನಗಳ ಕಾಲ ಮತ್ತೆ ಡಿಲೇ ಆಗಿತ್ತು. ಸದ್ಯಕ್ಕೆ ತಾಂತ್ರಿಕ ದೋಷ ಕಂಡು ಬರದೇ ಇರುವಂತಹ ಕಾರಣಕ್ಕಾಗಿ ನೀವು ಯಾರೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡು ಬಂದೇ ಬರುತ್ತೆ ಅನ್ನುವಂತಹ ಮಾಹಿತಿ ಇಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಗೃಹಲಕ್ಷ್ಮಿ ದುಡ್ಡನ್ನು ನಿಮ್ಮ ಖಾತೆಗಳಿಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ವರಿ ಮಾಡ್ಕೊಳ್ಬೇಡಿ. ಸದ್ಯಕ್ಕೆ 2 ಕಂತುಗಳನ್ನು ಕ್ಲಿಯರ್ ಮಾಡಿ 3ನೇ ಕಂತು ಕೂಡ ಕ್ಲಿಯರ್ ಮಾಡ್ತಾರೆ. 6,000 ದುಡ್ಡು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರ ಖಾತೆಗಳಿಗೆ ಜಮೆ ಆಗ್ತಾ ಇದೆ. ಇನ್ನು ಲಕ್ಷಾಂತರ ಫಲಾನುಭವಿಗಳಿಗೆ ದುಡ್ಡು ಬರ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿತ್ತು. ಲಕ್ಷಾಂತರ ಅಂದರೆ 1,39,000 ಮಹಿಳೆಯರ GST ಫೇರ್ ಅಂತ ಬರ್ತಾ ಇದೆ ಅಂತೆ. ಯಾಕಂದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರುವಂಥವ್ರದ್ದು ಕೂಡ GST ಫೇರ್ ಅಂತ ಬರುತ್ತೆ. ಇಲ್ಲಿ ಎಲ್ಲರದ್ದು ಕೂಡ ಬರೋದಿಲ್ಲ. ಇಲ್ಲಿ ಯಾರು ವ್ಯಾಪಾರಗಳನ್ನು ಮಾಡ್ತಿರ್ತಾರೆ ಅವ್ರದ್ದು ಬರುತ್ತೆ. ಅದರಲ್ಲಿ ಶ್ರೀಮಂತರು ಕೂಡ ಇರ್ತಾರೆ, ಬಡವರು ಕೂಡ ಇರ್ತಾರೆ. ಇನ್ನು ಶ್ರೀಮಂತರಿಗಂತೂ ಖಂಡಿತವಾಗ್ಲೂ ದುಡ್ಡು ಬರೋದಿಲ್ಲ. ಯಾಕಂದರೆ ಶ್ರೀಮಂತರು ಇರ್ತಾರೆ, ಬಡತನ ರೇಖೆಗಿಂತ ಮೇಲ್ಗಡೆ ಇರ್ತಾರೆ. ಅವರಿಗೆ BPL ಕಾರ್ಡು ಇರೋದಿಲ್ಲ, APL ಕಾರ್ಡು ಇರೋದಿಲ್ಲ. ಬಡತನ ರೇಖೆಗಿಂತ ಮೇಲ್ಗಡೆ ಇದ್ದು APL ಕಾರ್ಡ್ ಇದ್ದರೆ ದುಡ್ಡು ಜಮಾ ಆಗುತ್ತೆ. ಅಂಥವ್ರು ವ್ಯಾಪಾರ ಮಾಡ್ತಿದ್ರು ಜಮಾ ಆಗುತ್ತೆ. ಒಂದು ವೇಳೆ GST ಫೇರ್ ಅಂತ ಬರ್ತಾ ಇದ್ದು ಅವರು ಶ್ರೀಮಂತರಿದ್ದರೆ ಖಂಡಿತವಾಗ್ಲೂ ಅವ್ರಿಗೆ ದುಡ್ಡು ಬರೋದಿಲ್ಲ. ಸಣ್ಣ ಪುಟ್ಟ ವ್ಯಾಪಾರಸ್ಥರದ್ದು ಕೂಡ GST ಫೇರ್ ಅಂತ ಬರ್ತಾ ಇದೆ ಅಂತೆ. ಹಾಗಾಗಿ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ನೀವು ವ್ಯಾಪಾರವನ್ನು ಸಣ್ಣ ಪುಟ್ಟದಾಗಿ ಮಾಡ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಜಮಾ ಆಗುತ್ತೆ. GST ಫೇರ್ ಬಂದರೂ ಸಹಿತ ಖಂಡಿತವಾಗ್ಲೂ ಜಮಾ ಆಗುತ್ತೆ ಅಂತ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಇನ್ನು ಇದನ್ನು ಹೊರತುಪಡಿಸಿ ಎಲಿಜಿಬಲ್ ಇದ್ದರೂ ಸಹಿತ ದುಡ್ಡು ಬರ್ತಾ ಇಲ್ಲ ಅಂದರೆ ನಿಮ್ಮ ಅಕೌಂಟ್ಗಳನ್ನು ಚಾಲ್ತಿಯಲ್ಲಿ ಇಡಬೇಕು. ಅಂದರೆ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರು ಆನ್ಲೈನ್ ಟ್ರಾನ್ಸಾಕ್ಷನನ್ನು ಮಾಡೋದಿಲ್ಲ ಅಥವಾ ಬ್ಯಾಂಕ್ಗಳಿಗೆ ಹೋಗಿ ಆಫ್ಲೈನ್ ಟ್ರಾನ್ಸಾಕ್ಷನ್ಗಳನ್ನು ಕೂಡ ಅಂದರೆ ದುಡ್ಡು ಹಾಕುವುದು ತೆಗೆಯೋದು ಇದನ್ನು ಕೂಡ ಮಾಡೋದಿಲ್ಲ. ಹೀಗಾಗಿ ಅಕೌಂಟ್ಗಳು ನೀವು ವರ್ಕ್ ಮಾಡ್ತಾ ಇದ್ರೆ ಅಂದರೆ ಡೆಬಿಟು ಕ್ರೆಡಿಟು ಅಂತ ದುಡ್ಡು ಹಾಕೋದು ತೆಗೆಯೋದು ಮಾಡ್ತಾ ಇದ್ದರೆ ಮಾತ್ರ ಅಕೌಂಟ್ಗಳು ಚಾಲ್ತಿಯಲ್ಲಿರುತ್ತೆ. ನೀವು ಹಳ್ಳಿಯಲ್ಲೇ ಇರಿ ಅಥವಾ ನೀವು ಸಿಟಿಯಲ್ಲೇ ಇರಿ, ಅಕೌಂಟ್ಗಳು ಚಾಲ್ತಿಯಲ್ಲಿರಬೇಕು. ಹಾಗಾಗಿ ನೀವು ಚಾಲ್ತಿಯಲ್ಲಿ ಇಟ್ಕೊಂಡಿದ್ದೆ ಆದರೆ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಮಾಡಿಸ್ತಾ ಇದ್ದರೆ ಖಂಡಿತವಾಗ್ಲೂ ದುಡ್ಡು ಜಮಾ ಆಗುತ್ತೆ. ಯಾರು ಟ್ರಾನ್ಸಾಕ್ಷನ್ ಬಹಳ ದಿನದಿಂದ ಮಾಡಿಸಿಲ್ಲ ನೋಡಿ ಅವರ ದುಡ್ಡು ಅಕೌಂಟ್ವರೆಗೂ ಕೂಡ ಬರುತ್ತೆ, ಆದರೆ ಅಕೌಂಟ್ಗೆ ಜಮಾ ಆಗೋದಿಲ್ಲ. ವಾಪಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೊರಟು ಬಿಡುತ್ತೆ. ಸೊ ಹಾಗಾಗಿ ಈ ಕೆಲಸವನ್ನು ತಪ್ಪದೇ ಮಾಡಿ, ಎಲ್ಲ ಮಹಿಳೆಯರು ಕೂಡ ಮಿಸ್ ಮಾಡದೆ ಮಾಡಿ. ಯಾಕಂದರೆ ಬಹಳಷ್ಟು ಫಲಾನುಭವಿಗಳದು ಈ ರೀತಿ ಬರ್ತಾ ಇದೆ. ಅಕೌಂಟ್ಗಳನ್ನು ಮೊದಲು ಹೋಗಿ ಚೆಕ್ ಮಾಡಿಕೊಂಡು KYC ಮಾಡಿಸ್ಕೊಂಡು ದುಡ್ಡನ್ನು ಹಾಕಿ ತೆಗೆದು ಮಾಡಿದ್ರೆ ನಿಮಗೆ ಎಂದಿನಂತೆ ದುಡ್ಡು ಜಮಾ ಆಗುತ್ತೆ. ಯಾಕಂದರೆ ಈಗಾಗಲೇ ಬಹಳಷ್ಟು ಕಂತುಗಳು ಬರೋದಿದೆ. ದಿಢೀರನ್ನೇ ಸ್ಪೀಡಾಗಿ ಜಮಾ ಆಗೋದ್ರೂ ಆಶ್ಚರ್ಯ ಏನಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಕೆಲಸ ಮಾಡಿ. ಈ ಒಂದು ಮಾಹಿತಿ ಅರ್ಥ ಆಗಿದ್ದಲ್ಲಿ ನೆಕ್ಸ್ಟ್ ಮಾಹಿತಿಯಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಿಟ್ಟಿಗೆ ಫ್ರೆಂಡ್ಸ್.